आज एक प्रेस कॉन्फ्रेंस बुलाने का मकसद यह है कि हमारे नेता श्रीमान राजशेखर पाटिल का बर्थडे यानी जन्मदिन मनाने के लिए हर साल की तरह इस साल भी हमने ये प्रोग्राम रखा है, मगर जो बहुत बड़े पैमाने पर रखा जाता था वो प्रोग्राम लोगों के दुख दर्द को देखते हुए और ये खाड़ी की जंग को देखते हुए लोग महंगाई की मारामारी से परेशान हैं, उसमें और ये लोगों पे के जहनों पे बोझ नहीं डालना, लोगों को जो है ना ये हम ऐसे परेशान हालात में ये हमारे नेता बर्थडे मना ले रहे हैं बोल के नहीं ये करना बोल के हम जो है ना सादे तरीके से हम बर्थडे मनाने के लिए यहाँ पर प्रोग्राम रखे हैं। जैसा कि अभी हमारे ग्रामीण भाग के अध्यक्ष ने आपको तफसील से बताया, कनाडा में पूरी तफसील बताया, आपको कापी भी दिए हैं, और हमारे ज़ेरपेट में जो प्रोग्राम रखे हैं हमारे श्रीनाथ और हमारे उमेश जमगी भी उसकी तफसील आपके सामने रखे हैं, क्योंकि ये लोग अपने तरफ से प्रोग्राम रखे हैं। हमारा प्रोग्राम सिर्फ यहाँ पर घर पर सुबह 11 बजे से, जैसा कि अभी आप हमारे ग्रामीण अध्यक्ष ने कहा कि फर्स्ट वीरभद्रेश्वर टेम्पल, राजराजेश्वरी टेम्पल, उसके बाद समाधि, उसके बाद यहाँ पर हॉस्पिटल में रोगी लोगों के लिए जाके फ्रूट देना, उसके बाद यहीं पे बैठ के जो भी लोग यहाँ पर आएंगे उनके लिए फरार का व्यवस्था भी हम यहाँ पर किए हैं। और शाम का तो प्रोग्राम अभी आपको उमेश जमगी ने बताया कि वहाँ पर एक स्टेज प्रोग्राम भी रखे हैं, उन्होंने अपनी गली की तरफ से, हमारे पार्टी की तरफ से कुछ नहीं है, वो लोग अपने तरफ से साहब के अभिमानी हैं, उनकी जहाँ पर उन्हें जन्मे हैं वो गली के लोग अभिमान से वहाँ पर एक प्रोग्राम रखे हैं। मैं लोगों से अपील करता हूँ कि इस प्रोग्राम में हम जो भी हमारे अभिमानी हैं साहब के वहाँ पर आ सकते हैं, क्योंकि वो लोग जो है ना गली वाले ही रखे हैं ये प्रोग्राम, हमारा कोई उससे संबंध नहीं है। उसमें हमारे साहब, हमारे दोनों एमएलसी, हमारे पूरा पाटिल परिवार, हमारी पार्टी के पूरे अध्यक्ष, हमारे पूरे कई लोग यहाँ पर कार्यकर्ता भी उसमें शामिल रहेंगे, क्योंकि ज़्यादा बड़े पैमाने पर हम ये बार नहीं मना रहे हैं। इंशाल्लाह आने वाले आइंदा साल उसको जो है ना बहुत बड़े पैमाने पर प्रोग्राम हालात को देखते हुए इंशाल्लाह ताला आइंदा साल हम रखेंगे प्रोग्राम। अब ये प्रोग्राम इतने ही सीमित है। तमाम को धन्यवाद। ಬಂಧುಗಳಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳಿಗೆ ಎಲ್ಲರಿಗೆ ನಮಸ್ಕಾರ ಮಾಡ್ತಾ ಸ್ವಾಗತ ಮಾಡ್ತಾ, ನನ್ನ ಜೊತೆ ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಗರ ಅವರಿದ್ದಾರೆ, ಮತ್ತು ನಮ್ಮದು ಯುವ ಮೋರ್ಚಾ ಅಧ್ಯಕ್ಷರಾದಂಥ ಯುವಕರ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರಿದ್ದಾರೆ, ನಮ್ಮ ಮಲ್ಲಿಕಾರ್ಜುನ್ ಮಹೇಂದ್ರಕರ್ ಇದ್ದಾರೆ, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅನ್ನೋರು ಇದ್ದಾರೆ, ಜಾಫರ್ ಇದ್ದಾರೆ. ಇವತ್ತು ನಾವು ಕರೆದಿದ್ದ ಉದ್ದೇಶ ಏನದ ಅಂತಂತಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೇನಪ್ಪ ಅಂತಂತಂದ್ರೆ ಸಾಹೇಬ್ರದ್ದು ಬರ್ತ್ಡೇ ಗ್ರ್ಯಾಂಡ್ ಮಾಡ್ಬೇಕಂತಕ್ಕಂಥ ಉತ್ಸುಕ, ಸಾಹೇಬ್ರ ಬರ್ತ್ಡೇ ವಿಜೃಂಭಣೆ ಮಾಡ್ಬೇಕಂತಕ್ಕಂಥ ಉತ್ಸುಕದಿಂದ ಅಪ್ಸರ್ಮಿ ಅವರು ಹೀಗೆ ಹೇಳಿದಂಗೆ ನಾವೆಲ್ಲರೂ ಸಾಬೂರ್ ಬಲ್ ಹೋದಾಗ ಸಾಹೇಬ್ರು ಅಂದರು ಆಯಿತು ಮತ್ತು ನೋಡ್ರಿ ಸ್ಥಿತಿರ ರೈತರದ್ದು ನಾಜೂಕದ ಮತ್ತು ಒಳ್ಳೆ ಮೆಸೇಜ್ ಆಗಲ್ಲದು, ಮುಂದಿನ ಸರ್ತಿ ಮಾಡಮಿ, ಈ ಸರ್ತಿ ಬ್ಯಾಡ್ ಅಂತಕ್ಕಂಥ ಮಾತು ಏನಪ್ಪ ಅಂತಂದ್ರೆ ಸಾಹೇಬ್ರು ಹೇಳಿದ್ಮ್ಯಾಗ ಆ್ಯಕ್ಚುಲ್ ಅಂತಂದ್ರೆ ಅವ್ರದ್ದು ಅಭಿಮಾನಿಗಳು ನಮ್ದೆಲ್ಲ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಮಾಡ್ತಕ್ಕಂಥ ಒಂದು ಆಸೆ ಇತ್ತು. ಅದರ ಸಾಹೇಬ್ರು ಏನಂದ್ರು ಬೇಡ, ಈ ಸರ್ತಿ ಬೇಡ, ಎಲ್ಲರೂ ಕಷ್ಟದಾಗರ, ಮತ್ತು ಖಾಡಿ ಯುದ್ಧನೂ ನಡೆದು ಅದರಲ್ಲಿಂದ ಜನರು ಬೆಲೆ ಏರಿಕೆಯಲ್ಲಿಂದ ಕಷ್ಟದಾಗ ಅದಾರ, ಅಂಥದ್ರಾಗ ನಾವು ದುಂದು ವೆಚ್ಚ ಮಾಡಿ ಬರ್ತ್ಡೇ ಮಾಡ್ಕೊಂಬೋದು ಬೇಡ ಅಂಬ ಒಂದು ದೃಷ್ಟಿಕೋನದಾಗ ಸಾಹೇಬ್ರು ಬೇಡ ಅಂದಿ ಕಡಿಂದು. ಆದ್ರೂ ಏನಪ್ಪ ಅಂತಂತಂದ್ರೆ ಅವತ್ತು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಾವು ಸಾಹೇಬ್ರಿಗೆ ಕೇಳ್ಕೊಂಡು ಅವ್ರು ಮುಂಜಾನೆ 11 ಗಂಟೆಗೆ ಸಾಹೇಬರು ನಾವು ಹಮ್ಮಿಕೊಂಡಿದ್ದು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಈ ಕಾರ್ಯಕ್ರಮಗಳೇನು ಹಮ್ಮಿಕೊಂಡಿದ್ದೆವು. ಮುಂಜಾನೆ ಏಪ್ರಿಲ್ 1 ಮುಂಜಾನೆ 11 ಗಂಟೆಗೆ ಸಾಹೇಬ್ರು ಇಲ್ಲಿಂದ ನೇರವಾಗಿ ಅವ್ರ ಜೊತೆ ನಾವೆಲ್ಲ ಹೋಗಿ ವೀರಭದ್ರೇಶ್ವರ ದರ್ಶನ ಪಡಿತಾರೆ. ವೀರಭದ್ರೇಶ್ವರ ದರ್ಶನ ಪಡೆದ ನಂತರ ಸಾಹೇಬರು ನೇರವಾಗಿ ರಾಜರಾಜೇಶ್ವರಿ ತಾಯಿ ಹತ್ತಿರ ಹೋಗಿ ಆ ಗುಡಿಯಲ್ಲಿ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡ್ಕೋತಾರೆ. ತದನಂತರ ಮಾಜಿ ಸಚಿವರು ಲಿಂಗೈಕ್ಯರಾದಂಥ ಪೂಜ್ಯ ದಿವಂಗತ ಬಸವರಾಜ್
ಪಾಟೀಲ್ ಅವ್ರ ಸಮಾಧಿಗೆ ಹೋಗಿ ಅವ್ರದ್ದು ಆಶೀರ್ವಾದ ಪಡ್ಕೊಂಡು ನಂತರ ಏನಪ್ಪ ಅಂತಂದ್ರೆ ಸ್ವಗೃಹ ಅಂದ್ರೆ ಇಲ್ಲಿ ಬಂದು ಎಲ್ಲ ಜನರಿಗೆ ಲಭ್ಯ ಇರ್ತಾರೆ. ಎಲ್ಲರೂ ಯಾರ್ಯಾರು ಅವ್ರ ಅಭಿಮಾನಿಗಳು ಬಂದಿರ್ತಾರೆ, ಅವ್ರಿಗೆ ಸಮಯ ಕೊಡ್ತಾರೆ, ಅವ್ರ ಕೈಲಿಂದ ಶುಭಾಶೀರ್ವಾದ ವಿಶೇಷ ತಗೋತಾರೆ. ಅದು ತದನಂತರ ಏನಪ್ಪ ಅಂತಂತಂದ್ರೆ ಮುಂದೆ ನಾವು ಇಲ್ಲೇನಪ್ಪ ಅಂದ್ರೆ ಬಂದಿದ್ದ ಒಂದು ಜನರಿಗೆ ಭೀ ಏನಪ್ಪ ಅಂತಂತಂದ್ರೆ ಇದು ಆಗಬೇಕು ಅಂತ ಲೈಟ್ ಪವರ್ ವ್ಯವಸ್ಥೆನ ನಾವು ಮಾಡಿದೆವು. ತದನಂತರ ಇದ್ರಾಗ ಇನ್ನೊಂದು ಏನು ಬೆಳವಣಿಗೆ ಆಗ್ಯದ ಅಂತಂದ್ರೆ ಈ ಸರ್ತಿ ನಾವು ಸಾಹೇಬ್ರಿಗೆ ಅಂದಾಗ ಬ್ಯಾಡ್ ತುಂಬ ಯಾವುದೇ ಥರದ ಒಂದು ಅಡ್ವರ್ಟೈಸ್ಮೆಂಟ್ ಈ ಸರ್ತಿ ಬರ್ತಡೇದು ನಮ್ಮ ಕಡೆಯಿಂದ ಯಾವ ಪತ್ರಕರ್ತರಿಗೆ ಯಾರಿಗೂ ಕೊಡೋದು ಬೇಡ, ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಟ್ಟು ಅನ್ಯಾಯ ಮಾಡೋದು ಬೇಡ. ಈ ಸರ್ತಿ ನಮ್ಮ ಕಡೆದಿಗೆ ಯಾರೋ ವೈಯಕ್ತಿಕ ಅವ್ರ ಅಭಿಮಾನಿಗಳಿದ್ರು ಹಾಕ್ತಾರೆ, ಯಾವ ಪತ್ರಕರ್ತ ಅದು ಅವ್ರಿಗೆ ಬಿಟ್ಟಿದ್ದ. ಆದ್ರೆ ನಾವು ನಮ್ದು ಕಚೇರಿಲಿಂದ ಸಾಹೇಬ್ರ ಒಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ತಮಗೆ ಯಾವುದೇ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ನಾವು ತೊಗೊಂಡಿದ್ದಾಗ ತಾವಾಗೇನಪ್ಪ ಅಂತಂದ್ರೆ ಈ ಮುಖಾಂತರನೂ ಏನಪ್ಪ ಅಂದ್ರೆ ತಮಗೆ ತಿಳಿಸ್ಲತ್ತಿದ್ದೆವು. ಅದಕ್ಕೇನಪ್ಪ ಅಂತಂತಂದ್ರೆ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ವಿಶೇಷ ಮನವಿ ಮಾಡ್ಕೋತ ಈಗ ಮುಂದೇನಪ್ಪ ಅಂತಂದ್ರೆ ಜರ್ಪೇಟು ಅವ್ರದ್ದು ಓಣಿದವ್ರು ಏನಪ್ಪ ಅಂತಂದ್ರೆ ಅವ್ರು ಏನೋ ವಿಶೇಷವಾಗಿ ಸಾಹೇಬ್ರಿಗೆ ಕೇಳ್ಕೊಂಡ್ರೆ ಸಾಹೇಬ್ರು ವಾಲ್ ಅಂದ್ರೆ ಏನೋ ಕೇಳ್ಕೊಂಡಾರ. ಅವ್ರು ಏನಪ್ಪ ಅಂದ್ರೆ ಉಮೇಶ್ವರು ನೀವು ಸಿನ್ನಾಪುರ ಈ ಕಡೆ ಬರ್ರಿ, ಉಮೇಶ್ವರು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆದಾಗ ಅವ್ರು ಏನೇನು ಕಾರ್ಯಕ್ರಮ ಮಾಡ್ಕೊಂಡಾರ ಅಂಬೋದು ಉಮೇಶ್ವರು ಹೇಳಬೇಕು. ಧನ್ಯವಾದ. ತಮಗೆಲ್ಲ ತಿಳಿದಿರೋ ಹಾಗೆ ಈ ಬರ್ತಕ್ಕಂಥ 1ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದು, ಈಗಾಗಲೇ ಅದರ ವಿವರ ಎಲ್ಲ ಹೇಳಿದ್ದಾರೆ. ನಾವೇನಪ್ಪ ಅಂದರೆ ಜೇರ್ಪೇಟ್ ಬಡಾವಣೆಯಲ್ಲಿ ಅವರು ಏನಪ್ಪ ಅಂದ್ರೆ ಒಂದು ಬಾಲ್ಯದ ನೆನಪಿನಗೋಸ್ಕರ ಅವ್ರು ಹುಟ್ಟಿರ್ತಕ್ಕಂಥ ಗಲ್ಲಿ, ಅವ್ರು ಆಡಿ ಬೆಳಿತಕ್ಕಂಥ ಗಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆಚರಣೆ ಮಾಡ್ಬೇಕಂತ ನಾವೆಲ್ಲ ಓಣಿದವ್ರು ಬಂದು ಅವ್ರಿಗೇನಪ್ಪ ಕೇಳ್ಕೊಂಡ್ಮ್ಯಾಗ ಈ ಸಲ ನಾವು ಎಲ್ಲಿ ಭೀ ಮಾಡ್ಲತ್ತಿಲ್ಲ, ಮತ್ತೆ ಯಾಕಲ್ಲಿ ಹಮ್ಕೊಳತ್ತೀರ ಈ ಸರ್ ನಮ್ದೆಲ್ಲ ಒಂದು ಓಣಿದವ್ರದ್ದು ಅಭಿಪ್ರಾಯ ಇದೆ, ತಾವು ಬರಬೇಕು ನಮ್ಮ ಗಲ್ಲಿ. ಯಾಕಂದ್ರೆ ಪ್ರತಿ ವರ್ಷ ವಿಜೃಂಭಣೆಯಾಗಿ ಎಲ್ಲ ಕಡೆ ಮಾಡ್ಕೋತಾನೆ ಬರ್ತಾರೆ. ಬಟ್ ಈ ಸಲ ತಾವು ಗಲ್ಲಿ ಸ್ವಲ್ಪ ಸಮಯ ಕೊಡಬೇಕಂದ್ರೆ ಅವರು ಭಾಳ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ. ಹೀಗಾಗಿ ಏನಪ್ಪ ಸಾಯಂಕಾಲ 7 ಗಂಟೆಗೆ ಅಲ್ಲಿ ಹನುಮಾನ್ ದೇವಸ್ಥಾನ ಅಂತಿದೆ ಅವ್ರ ಹಳೆ ಮನೆ ಹತ್ರ, ಅಲ್ಲಿ ಎದುರುಗಡೆ ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಏನಪ್ಪ ಅಂತ ನಾವೆಲ್ಲ ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಏನಪ್ಪ ತಾವು ಸಹ ಸಾಯಂಕಾಲ ಅಲ್ಲಿಗೆ ಬರಬೇಕಂತೇಳಿ ಮನವಿಯನ್ನು ಮಾಡಿ ಈ ಒಂದು ಮಾಹಿತಿಯನ್ನು ಕೊಡ್ತೇವೆ.